Hello all, welcome to my YouTube channel Kannada Made Simple. Today, I will take you through a chapter from the 7th grade Tili Kannada, Jatreyalli Ondu Suttu, with English translation and transcription for better understanding and pronunciation. So, let's begin. The first main, Padagala Artha, word meaning. Akarshisu, sele, attract. Kushalate, nipunate, craftsmanship. ಜಾತ್ರೆ ರಥೋತ್ಸವಕ್ಕೆ ಜನ ಸೇರುವುದು ಅಫೇರ್. ನಿರ್ಮಿಸು ತಯಾರಿಸು ಕ್ರಿಯೇಟ್. ಸನಿಹ ಹತ್ತಿರ ಕ್ಲೋಸ್ ಆರ್ ನಿಯರ್. ಸಮೂಹ ಗುಂಪು ಗ್ರೂಪ್. ಸೊಗಸು ಚೆಲುವು ಎಲಿಗೆಂಟ್. ಕಾಯ್ದೆ ಕಾನೂನು ಆರ್ ನಿಯಮ ರೂಲ್ಸ್. ಚರ್ಮವಾದ್ಯ ಚರ್ಮದಿಂದ ಮಾಡಿದ ವಾದ್ಯ ಲೆದರ್ ಇನ್ಸ್ಟ್ರೂಮೆಂಟ್. ನಿರಂತರ ಸದಾ ಆರ್ ಯಾವಾಗಲೂ ಕಂಟಿನ್ಯೂಸ್. ಬೆಂಡು ಬತ್ತಾಸು ಒಂದು ಬಗೆಯ ಸಿಹಿ ತಿಂಡಿ ಅ ಸ್ವೀಟ್ ಸ್ನ್ಯಾಕ್. ಹರ್ಷೋದ್ಗಾರ ಸಂತೋಷದ ಧ್ವನಿ ಚಿಯರಿಂಗ್ ಸೌಂಡ್. ದ ನೆಕ್ಸ್ಟ್ ಮೇನ್, ಪ್ರಶ್ನೆಗಳಿಗೆ ಉತ್ತರಿಸಿ. ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್. ಫಸ್ಟ್ ಕ್ವೆಶ್ಚನ್, ಜಾತ್ರೆಯಲ್ಲಿನ ಅಂಗಡಿಗಳನ್ನು ನೋಡಿ ವೇಣು ಏನೆಂದು ಆಶ್ಚರ್ಯ ವ್ಯಕ್ತಪಡಿಸಿದನು? ಹೌ ಡಿಡ್ ವೇಣು ಎಕ್ಸ್ಪ್ರೆಸ್ ಹಿಸ್ ಅಸ್ಟಾನಿಶ್ಮೆಂಟ್ ಅಬೌಟ್ ದ ಶಾಪ್ಸ್ ಇನ್ ದ ಫೇರ್? ಆನ್ಸರ್, ವೇಣು ಅಬ್ಬಾ ಇಲ್ಲಿ ಎಷ್ಟೊಂದು ಅಂಗಡಿಗಳು ಇವೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದನು. ವೇಣು said, wow, there are so many shops here. ಸೆಕೆಂಡ್ ಕ್ವೆಶ್ಚನ್, ದೊಂಬರಾಟದ ಹುಡುಗಿ ಯಾವ ಸಾಹಸ ಮಾಡುತ್ತಿದ್ದಳು? ವಾಟ್ ಅಡ್ವೆಂಚರ್ ವಾಸ್ ದ ಫ್ಲಾಂಬೋಯಂಟ್ ಗರ್ಲ್ ಡೂಯಿಂಗ್? ಆನ್ಸರ್, ದೊಂಬರಾಟದ ಹುಡುಗಿ ತಂತಿಯ ಮೇಲೆ ನಡೆಯುವ ಸಾಹಸ ಮಾಡುತ್ತಿದ್ದಳು. ದ ಫ್ಲಾಂಬೋಯಂಟ್ ಗರ್ಲ್ ವಾಸ್ ವಾಕಿಂಗ್ ಆನ್ ದ ವೈರ್. ಥರ್ಡ್ ಕ್ವೆಶ್ಚನ್, ದೊಂಬರಾಟದ ಹುಡುಗಿಯನ್ನು ಕಂಡ ರಶ್ಮಿಗೆ ಕಾಡಿದ ಪ್ರಶ್ನೆಗಳು ಏನು? What were the questions that bothered Rashmi when she saw the flamboyant girl? Answer, ಚಿಕ್ಕ ಮಕ್ಕಳಿಂದ ದುಡಿಸಿ ಶಾಲೆಗೆ ಕಳಿಸದೆ ಇರುವುದು ತಪ್ಪಲ್ಲವೇ ಎಂಬ ಪ್ರಶ್ನೆಗಳು ರಶ್ಮಿಗೆ ಕಾಡಿದವು. Rashmi wondered if it was wrong to make young children work and not to send them to the school. Fourth question, ಅಜ್ಜನು ವೇದಿಕೆ ಮೇಲೆ ಯಾವ ಯಾವ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು? ವಾಟ್ ಇವೆಂಟ್ಸ್ ಡಿಡ್ ಗ್ರ್ಯಾಂಡ್ಪಾ ಸೇ ವುಡ್ ಟೇಕ್ ಪ್ಲೇಸ್ ಆನ್ ದ ಸ್ಟೇಜ್? ಆನ್ಸರ್, ಅಜ್ಜನು ವೇದಿಕೆಯ ಮೇಲೆ ನಾಟಕ, ಯಕ್ಷಗಾನ, ಬಯಲಾಟ, ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದು ಹೇಳಿದನು. ಗ್ರ್ಯಾಂಡ್ಫಾದರ್ said that the programs like drama, yakshagana, Bayalata, dance, etc. are held on the stage. The next main, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ಇನ್ 2 to 3 sentences. The first question, ಜಾತ್ರೆಯಲ್ಲಿ ಯಾವ ಯಾವ ಅಂಗಡಿಗಳು ಇದ್ದವು? What shops were there in the fair? ಆನ್ಸರ್, ಜಾತ್ರೆಯಲ್ಲಿ ಆಟಿಕೆ ಸಾಮಾನುಗಳು, ಬಲೂನುಗಳು, ತಿಂಡಿಗಳು, ಬಟ್ಟೆ, ಪಾತ್ರೆ, ಹೂವು, ಹಣ್ಣುಗಳ ಅಂಗಡಿಗಳು ಇದ್ದವು. The fair had shops of toys, balloons, snacks, clothes, utensils, flowers, and fruits. The second question, ಜಾತ್ರೆಯಲ್ಲಿ ಬಹಳಷ್ಟು ಅಂಗಡಿಗಳು ಇರುತ್ತವೆ ಏಕೆ? Why there are so many shops at the fair? Answer, ಜಾತ್ರೆಯಲ್ಲಿ ಬಹಳಷ್ಟು ಜನ ಬರುತ್ತಾರೆ, ತಮಗೆ ಬೇಕಾದ ಸಾಮಾನು ಕೊಳ್ಳುತ್ತಾರೆ, ಆದ್ದರಿಂದ ಜಾತ್ರೆಯಲ್ಲಿ ಬಹಳಷ್ಟು ಅಂಗಡಿಗಳು ಇರುತ್ತವೆ. A lot of people and the traders come to the fair. They buy things they want. So there will be a lot of shops in the fair. Third, ರಥದ ನಿರ್ಮಾಣದ ಬಗ್ಗೆ ಇರ್ಫಾನ್ ಏನೆಂದು ಹೇಳಿದನು? What did Irfan say about the construction of the chariot? ಆನ್ಸರ್, ರಥದ ನಿರ್ಮಾಣ ಮತ್ತು ಅಲಂಕಾರ ತನ್ನ ತಂದೆ ಮತ್ತು ಅವರ ಗೆಳೆಯರು ಸೇರಿ ಮಾಡಿರುವುದಾಗಿ ಇರ್ಫಾನ್ ಹೇಳಿದನು.
Irfan said that the construction and the decoration of the chariot was done by his father and his friends. The next mail. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? Who said this to whom? The first one. ಜಾತ್ರೆಯಲ್ಲೇಕೆ ಇಷ್ಟೊಂದು ಅಂಗಡಿಗಳು? Why there are so many shops in the fair? Answer. ಈ ಮಾತನ್ನು ರಶ್ಮಿ ಅಜ್ಜನಿಗೆ ಕೇಳಿದಳು. Rashmi asked this to grandpa. Second. ರಥದ ಮುಂದೆ ಸಾಗುತ್ತಿರುವ ವಿವಿಧ ವೇಷಧಾರಿಗಳು ಯಾರು? Who are those people in various disguise walking ahead of the chariot? ಈ ಮಾತನ್ನು ವೇಣು ಅಜ್ಜನಿಗೆ ಕೇಳಿದನು. ವೇಣು asked this to grandpa. Third. ಹೌದು, ಅವಳ ಧೈರ್ಯ ಸಾಹಸವನ್ನು ಮೆಚ್ಚಲೇಬೇಕು. Yes, we must admire her bravery and courage. ಈ ಮಾತನ್ನು ಇರ್ಫಾನ್ ವೇಣುವಿಗೆ ಹೇಳಿದನು. ಇರ್ಫಾನ್ said this to ವೇಣು. The next mail. ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. Use the following words in your own sentence. First, ಆಕರ್ಷಿಸು meaning attract. ಮಿಠಾಯಿ ಮಕ್ಕಳನ್ನು ಆಕರ್ಷಿಸುತ್ತದೆ. Candy attracts children. ಕುಶಲತೆ craftsmanship. ಸೀತಾ ಕುಶಲತೆಯಿಂದ ಕೆಲಸ ಮಾಡಿದಳು. ಸೀತಾ worked skillfully. ಸೊಗಸು elegant. ತಾಜ್ ಮಹಲ್ ನೋಡಲು ಬಲು ಸೊಗಸು. The elegance of Taj Mahal is unmatched. Fourth, ವೀಕ್ಷಿಸು watch. ಮಕ್ಕಳು ಟಿವಿ ವೀಕ್ಷಿಸಿದರು. Children watched TV. ಕುತೂಹಲ curiosity. ಹುಲಿ ನೋಡಲು ಎಲ್ಲರಿಗೂ ಕುತೂಹಲ. Everyone is curious to see a tiger. The next mail. ಆ ಪಟ್ಟಿಯಲ್ಲಿರುವ ಅಂಶಗಳಿಗೆ ಬ ಪಟ್ಟಿಯ ಅಂಶಗಳನ್ನು ಹೊಂದಿಸಿ ಬರೆಯಿರಿ. Match the following. First, a ಪಟ್ಟಿ the A section. ಅಜ್ಜಿ ಅಜ್ಜ, ತಾಯಿ ತಂದೆ father. ಹುಡುಗಿ girl, ಹುಡುಗ boy. ಬಾಲಕಿ girl, ಬಾಲಕ boy. ಗಂಡಸು man, ಹೆಂಗಸು woman. ಅತ್ತೆ aunt, ಮಾವ uncle. ಅಣ್ಣ elder brother, ಅಕ್ಕ elder, sister. Please correct it to sister. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. Write the opposite words for the following. ಅನುಕೂಲ, ಅನಾನುಕೂಲ, advantage and disadvantage. ಸಂತೋಷ, ಅಸಂತೋಷ or ದುಃಖ, happy and unhappy. ಧೈರ್ಯ, ಅಧೈರ್ಯ, courage, coward. ಆಧಾರ, ನಿರಾಧಾರ, support and unsupported. ಸಮತೋಲನ, ಅಸಮತೋಲನ, balance, imbalance. ಸನಿಹ, ದೂರ, near and far or distance. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. Split the following words. ಓಡಾಟ, ಓಡು ಪ್ಲಸ್ ಆಟ. ಬಯಲಾಟ, ಬಯಲು ಪ್ಲಸ್ ಆಟ. ಹರ್ಷೋದ್ಗಾರ, ಹರ್ಷ ಪ್ಲಸ್ ಉದ್ಗಾರ. ದೊಂಬರಾಟ, ದೊಂಬರು ಪ್ಲಸ್ ಆಟ. So this is the end for the exercise for the chapter ಜಾತ್ರೆಯಲ್ಲಿ ಒಂದು ಸಿತ್ತು. Thanks for watching. Please do like and subscribe to my channel to see more such videos. Thank you.